ನಮಸ್ಕಾರ ಬೆಂಗಳೂರು. ಆಲ್ಮೋಸ್ಟ್ 3-4 ಡೇಸಿಂದ ವಿಡಿಯೋವನ್ನೇ ಬಿಡೋಕ್ಕಾಗಿರಲಿಲ್ಲ ಬಿಕಾಸ್ ಆಫ್ ನನಗೆ ಜ್ವರ ಇತ್ತು, ಆಮೇಲೆ ಏನೇನೋ ಆಯಿತು. ಬಟ್ ಈಗ ಸ್ವಲ್ಪ ಸುಧಾರಿಸ್ಕೊಂಡಿದ್ದೀನಿ. ಇವತ್ತು ಫುಲ್ ಚಿಂದಿನೇ. ಏನೇ ಆಗಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದ್ರೇ ಒಂದು ಗತ್ತು ಮತ್ತು ಒಂದು ಲುಕ್ಕು. ಈಗಿದೆ ಇವತ್ತಿನ ಔಟ್ಫಿಟ್ಟು. ಇವತ್ತು ನಮ್ಮಮ್ಮ ಮನೇಲಿ ಇರಲಿಲ್ಲ ಕಾರಣಕ್ಕಾಗಿ ನಾನು ಹೋಟ್ಲಲ್ಲಿ ತಿನ್ಬೇಕಾಗೋ ಪರಿಸ್ಥಿತಿ ಬಂದಿದೆ. ಏನ್ ತಿಂದೆ ಅಂದ್ರೆ ಏನಿಲ್ಲ, ಇಡ್ಲಿ ಸಾಂಬಾರು ಅಷ್ಟೇ. ಆಮೇಲೆ ಟೈಮ್ ನೋಡ್ಕೊಂಡ್ರೆ 7:45 ಅಂದ್ರೆ ವ್ಯಾನ್ ಬಂದಿದೆ ಅಂತ ಅರ್ಥ. ನಮ್ಮ ಅಪ್ಪ ಬಿಟ್ಟು ಹಂಗೋದ್ರು, ಆ ಕಡೆಯಿಂದ ವ್ಯಾನ್ ಬಂತು. ಹೋಗ್ತಾ ಒಂದು ಅಬ್ಸರ್ವ್ ಮಾಡಿದೆ. ಇದು ಗೌರ್ಮೆಂಟ್ ತಪ್ಪೋ ಅಥವಾ ನಮ್ ತಪ್ಪೋ ಗೊತ್ತಿಲ್ಲ, ಆದ್ರೆ ಕೈ ಮುಗ್ ಕೇಳ್ಕೊಂತೀನಿ, ಈ ತರ ಕಸ ಎಲ್ಲೋ ಹಾಕ್ಬೇಡ್ರಿ. ಆಮೇಲೆ ಕ್ಲಾಸಿಗೆ ಬಂದೆ, ಅದೇ ರಾಗ ಅದೇ ತಾಳ. ಯಾಕೋ ಇವತ್ತು ಗೊತ್ತಿಲ್ಲ, ಮುಂಚೆ ಇದ್ದಿದ್ದು ಎನರ್ಜಿ ಮತ್ತೆ ಜೋಶು ಇವತ್ತು ಕಾಣ್ತಿಲ್ಲ. ನಂಗೂ ಗೊತ್ತಾಗ್ತಿಲ್ಲ ಯಾಕೆ ಅಂತ. ಏನ್ ಮಾತಾಡ್ತಿದ್ವಿ ಅಂದ್ರೆ, ಇವನ ಹೆಸರು ಕಿರಣ್ ಅಂತ. ಫೋಟೋಗ್ರಫಿ ಅಂದ್ರೆ ಫುಲ್ ಇಂಟ್ರೆಸ್ಟ್. ಇವನ್ ಐಡಿ ಕೂಡ ಡಿಸ್ಪ್ಲೇ ಮಾಡ್ತೀನಿ, ಇಂಟ್ರೆಸ್ಟ್ ಇದ್ರೆ ಫಾಲೋ ಮಾಡಿ. ಎಲ್ಲೋಗ್ತೀನಿ ಅಂದ್ರೆ ಹೊಟ್ಟೆ ಚೂರು ಅಂತಿತ್ತು, ಅದಕ್ಕೆ ವಾಸಲ್ ಊಟ ಮಾಡಕ್ ಹೋಗ್ತೀನಿ. ಗುರು ಊಟ ಮುಗಿಸಿ ಫುಲ್ ನಿದ್ದೆ ಬರ್ತಿತ್ತು. ಅದ್ರಲ್ಲೂ ಲ್ಯಾಬ್ ಬೇರೆ ಇಟ್ಟಿದ್ರು, ಅದು ಹೆಂಗೋ ಮುಗಿಸಿ ಬಂದೆ. ರೆಕಾರ್ಡ್ ಇಟ್ಟಿದೆ, ಕರೆಕ್ಷನ್ ಎಲ್ಲ ಆಯ್ತು. ಇವಾಗ ಹೊರಡೋದಷ್ಟೇ. ಲ್ಯಾಬ್ ಮಾಡುವಾಗ ನನ್ನ ಪರಿಸ್ಥಿತಿ ಹೇಗಿತ್ತು ಗೊತ್ತಾ? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಈ ಸಮ್ಮರ್ ಅಲ್ಲಿ ಜ್ಯೂಸ್ ಕುಡಿಯೋದೇ ಒಂಥರ ಮಜಾ. ಅದರಲ್ಲೂ ಈ ಲ್ಯಾಬ್ ಗೀಬು ಎಲ್ಲ ಮುಗಿಸ್ಬಿಟ್ರೆ ತಲೆ ಫುಲ್ ರಿಲ್ಯಾಕ್ಸ್ ಆಗಿ ಕುಡ್ಕೊಂಡು ಕೂತ್ಕೋಬಹುದು. ಒಂದೊಂದ್ಸಲಿ ಜೀವನ ಇಷ್ಟೇನ ಅನ್ಸ್ಬಿಡುತ್ತೆ. ಹಾಗೆ ಹೋದ್ರೆ ಕಾಲೇಜು, ರೆಕಾರ್ಡು, ಸಬ್ಮಿಷನ್, ಅಸೈನ್ಮೆಂಟ್, 10 ನಿಮಿಷನೂ ಸಿಗದಿರೋ ಬ್ರೇಕ್. ಮನೆಗೆ ಬಂದ್ರೆ ಅದು ನೆಮ್ಮದಿ ಇರಲ್ಲ. ಅಸೈನ್ಮೆಂಟ್ ಎಲ್ಲ ಬರ್ಕೊಂಡು ಕೂತ್ಕೋಬೇಕು. ಸ್ಟೆಪ್ಸ್ ಹತ್ತ ಹೋಗೋ ಅನ್ಸುತ್ತೆ. ಇಷ್ಟೇ ನಮ್ ಲೈಫ್ ಅಂತ ಒಂದು ಹಾಡ್ ಜ್ಞಾಪಕ ಬರ್ತಾ ಇದೆ. ಕಾಲಾಕ್ಷಣಿಕ